ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಸ್ಟ್ಯಾಂಡ್ ಇಲ್ಲದೇ ಈ ಥರ ಹೇಗೆ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ನಾನು ಎಲ್ಲೂ ಏನು ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು ರಾಡ್ ಹಾಕಿದ್ದೀನಿ ಅಷ್ಟೇ. ರಾಡ್ ಮೇಲೆ ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ನ ನಾನು ಫಿಕ್ಸ್ ಮಾಡಿರೋದು. ಅದಕ್ಕೆ ನಾನೀಗ ರಿಂಗ್ ಮಾಡ್ಕೊಳ್ಳೋಣ ಡೆಕೋರೇಷನ್ ಮಾಡೋಕ್ಕೆ. ಸೊ ರಿಂಗಿಗೆ ಇದು ಮಕ್ಕಳ ಆಟ ಸಾಮಾನು, ಯಾರ್ಯಾರ ಮನೆಗೆ ಮಕ್ಕಳಿರುತ್ತೋ ಎಲ್ಲರಿಗೂ ಗೊತ್ತೇ ಇರುತ್ತೆ, ಇದು ಸ್ಟ್ಯಾಕ್ ಮಾಡೋದು ಆಟ ಸಾಮಾನು. ಅದಕ್ಕೆ ತಗೊಂಡು ನಾನು ಇದು ಹೆಂಗೋ ಸೈಜ್ ವೈಸ್ ಇದೆ, ದೊಡ್ಡದಿಂದ ಚಿಕ್ಕದಿದೆ. ಅದಕ್ಕೆ ನಾನು ಈ ಹುಲ್ಲನ್ನು ಫರ್ ಹುಲ್ಲನ್ ಇಲ್ಲಾಂದರೆ ಫೆದರ್ ಹುಲ್ಲನ್ ಅಂತಲೂ ಕರೀತಾರೆ, ಇಲ್ಲ ಡೆಕೋರೇಷನ್ ಹುಲ್ಲನ್ ಅಂತ ಅಂಗಡಿಗಳಲ್ಲಿ ಹೇಳಿದ್ದು ಲೋಕಲ್ ಶಾಪ್ಸಲ್ಲಿ. ಸೊ ಆ ಹುಲ್ಲನ್ನು ತೊಗೊಂಡು ಈ ಥರ ರಿಂಗ್ನ ಸುತ್ತಾ ಇದ್ದೀನಿ. ಒಂದು 3 ರಿಂಗ್ಸಿಗೆ ನಾನು ಯೆಲ್ಲೋ ಕಲರ್ ಸುತ್ತಿದ್ದೀನಿ, ಮತ್ತು ಇನ್ನು 2 ರಿಂಗ್ಸಿಗೆ ನಾನು ವೈಟ್ ಕಲರ್ ಸುತ್ತಿದ್ದೀನಿ. ಈ ಥರ ಸುತ್ತಿ ಎಲ್ಲ ರೆಡಿ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ಇದನ್ನು ನಾನು ಚೆಂಡು ಹೂದು ಹಾರ ಥರ ಸಿಗುತ್ತಲ್ವ, ಇವಾಗೆಲ್ಲ ಪ್ಲಾಸ್ಟಿಕ್ ಸಿಗುತ್ತೆ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ ಅಂತ ಅನ್ನೋರು ಒರಿಜಿನಲ್ ಫ್ಲವರ್ಸೇ ಚೆಂಡು ಹಾರ ಇರುತ್ತಲ್ಲ ಅದಕ್ಕೂ ನಾವು ಫಿಕ್ಸ್ ಮಾಡ್ಕೋಬೋದು. ಅದಕ್ಕೆ ಈ ಥರ ಪಿನ್ ಹಾಕಿ ನಾನು ಈ ಥರ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೆಲ್ಲ ರೆಡಿ ಆದಮೇಲೆ ಇದೇ ನೋಡಿ ನಾನು ಹೇಳಿದ ಪ್ರಾಡಕ್ಟು, ಇದು ಕರ್ಟನ್ ಬ್ರ್ಯಾಕೆಟ್ಸ್ ಆರ್ ಕರ್ಟನ್ ರಾಡ್ ಹೋಲ್ಡರು. ಇದೇನೆಂದರೆ ನಾವು ಎಲ್ಲೂ ಮಳೆ ಹೊಡಿಬೇಕು ಅಂತ ಇಲ್ಲ, ಏನೂ ಇಲ್ಲ, ನಮಗೆ ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿ ನಾವು ಅದನ್ನು ಸ್ಟಿಕ್ ಮಾಡ್ಕೋಬೋದು. ಈ ಥರ ನೋಡಿ ಒಳಗೆ ನಾವು ರಾಡ್ನ ಫಿಕ್ಸ್ ಮಾಡ್ಬೋದು. ಇದು ಏನೂ ಅಲ್ಲಾಡಲ್ಲ. ಅಂದರೆ ಈ ಥರ ರಾಡ್ ಇಲ್ಲ ಅಂದರೆ ನಾವು PVC ಪೈಪು ಇಲ್ಲಾಂದರೆ ಮರದ ಕೋಲು ಆ ಥರ ಏನಾದರೂ ನಮಗೆ ಯಾವುದು ಸ್ಟಿಫ್ ಅನಿಸುತ್ತೆ ಅದನ್ನು ನಮಗೆ ಯಾವುದು ಅವೈಲೇಬಲ್ ಇದೆ ಈಸಿಯಾಗಿ ಅದನ್ನು ನಾವು ಹಾಕ್ಕೋಬೋದು. ಅದನ್ನು ಈ ಥರ ಗೋಡೆಗೆ ಹಿಂಗೆ ಸ್ಟಿಕ್ ಮಾಡಿ ಅದನ್ನು ಹಾಕಿಬಿಟ್ರೆ ಆಯಿತು. ಎಲ್ಲೂ ಆ ರಾಡ್ ಸಿಗ್ತಾ ಇಲ್ಲ ಅಂದರೆ ಈಗ ನಾವು ಸ್ವಲ್ಪ ಪೂಜೆ ದಿನ ಡೆಕೋರೇಟ್ ಮಾಡೋಕ್ಕೆ ಅಂದರೆ ಯಾವ್ದಾದ್ರು ಕಿಟಕಿ ರಾಡಿಂದ ಕರ್ಟನ್ ರಾಡೇ ತೆಗೆದು ಹಾಕ್ಬೋದು. ಅದಕ್ಕೆ ನಾನು ಈ ಥರ ವೈಟ್ ಕರ್ಟನ್ಸ್ ಇತ್ತು ಮನೆಯಲ್ಲಿ, ಅದನ್ನು ಹಾಕಿದ್ದೀನಿ. ಆ ಕರ್ಟನ್ಸ್ ಮೇಲೆ ಯೆಲ್ಲೋ ಕಲರ್ ಇದು ಚೆಂಡು ಹಾರ ಕಟ್ಟಿದ್ನಲ್ಲ ಅದನ್ನು ಕಟ್ತಾಯಿದ್ದೀನಿ ಹೈಟ್ ವೈಸ್. ಇದು ನಾನು ವೈಟ್ ಬೇಸಿಗೆ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಈ ಥರ ಕಾಂಬಿನೇಷನ್ ಮಾಡಿ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ಕಲರ್ ಕರ್ಟನ್ಸ್ ಇದ್ದರೆ ಅದಕ್ಕೆ ನಾವು ಕಾಂಟ್ರಾಸ್ಟ್ ಆಗಿ ಇಲ್ಲ ಆಪೋಸಿಟಾಗಿ ಯಾವುದು ಚೆನ್ನಾಗಿ ಕಾಣುತ್ತೋ ಅದನ್ನು ನಾವು ಮಾಡ್ಕೋಬೋದು. ಇದು ನಾನು ದೊಡ್ಡದ್ರಿಂದ ಚಿಕ್ಕದು ಆ ಥರ ಕಟ್ಕೊಂಬರ್ತಾಯಿದ್ದೀನಿ ಹೈಟ್ ಇದು ಮಾಡಿ. ಮೇಲೆ ಉಳಿದಿರೋ ಫ್ಲವರ್ನೇ ಅಲ್ಲೇ ಸೈಡಿಗೆ ಹಾಗೆ ಜಾಯಿನ್ ಮಾಡ್ತಾಯಿದ್ದೀನಿ ಪಿನ್ ಹಾಕಿ. ಸುಮ್ಮನೆ ಕಟ್ ಮಾಡಿ ವೇಸ್ಟ್ ಮಾಡೋದು ಬೇಡ ಅಂತ, ಇಲ್ಲ ಕಟ್ ಮಾಡ್ತೀವಿ ಅಂದರೆ ಅದನ್ನು ಚಿಕ್ಕದು ಮಾಡ್ಕೊಂಡು ಕಟ್ ಮಾಡಿ ಎಕ್ಸಾಕ್ಟ್ ಅಲ್ಲೇ ನಾವು ಸಿಕ್ಸ್ಬೋದು. ಇದಾದಮೇಲೆ ಬೆಲ್ಸ್ ಗಂಟೆಗಳನ್ನು ತೊಗೊಂಡಿದ್ದೆ. ಆ ಗಂಟೆಗೆ ನಾನು ಅದೇ ಹುಲ್ಲನ್ ಇತ್ತಲ್ಲ ಅದನ್ನೇ ಕಟ್ಟಿ ಅದಕ್ಕೆಲ್ಲ ರಿಂಗ್ಸಿಗೂ ನಾನು ಅದನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಕೆಳಗೆ ಗಂಟೆ ನೇತಾಡ್ತಿರಂಗೆ ಕಾಣಲಿ ಅಂತ ಹೇಳಿ. ಆಮೇಲೆ ಸೈಡಿಗೆ ಮತ್ತೆ ನಾನು ಈ ಥರ ಫ್ಲವರ್ ಮಾಡಿರೋದು ಇತ್ತು, ನಾನೇ ಮಾಡಿರೋದು ಇದು. ಆ ಫ್ಲವರ್ಸ್ನ ನಾನು ಸ್ಟಿಕ್ ಮಾಡ್ತಾಯಿದ್ದೀನಿ. ಮತ್ತು ಇದೂ ಎಲ್ಲೋ ಒಂದು ವೈಟ್ ಕಾಂಬಿನೇಷನಲ್ಲೇ ಇದೆ, ಚೆನ್ನಾಗಿ ಕಾಣುತ್ತೆ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದೇ ಫ್ಲವರ್ಸ್ನ ಎಲ್ಲ ಅಲ್ಲಿ ಸ್ಟಿಕ್ ಮಾಡಿದ್ದೀನಿ, ಅಂದರೆ ಪಿನ್ ಮಾಡಿದ್ದೀನಿ. ಅದಕ್ಕೆ ಈ ಥರ ಗ್ರೀನ್ ಲೀವ್ಸು ರೆಡಿಮೇಡ್ ತಂದಿರೋದಿತ್ತು, ಆ ಲೀವ್ಸ್ನ ಅಲ್ಲೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ಸರ್. ಈ ಡೆಕೋರೇಷನ್ ಏನಂದರೆ ಬಜೆಟ್ ಫ್ರೆಂಡ್ಲಿ ಕೂಡ, ಕಮ್ಮಿ ದುಡ್ಡಲ್ಲೇ ಆಗೋಗುತ್ತೆ ಮತ್ತು ಗ್ರ್ಯಾಂಡಾಗೂ ಕಾಣುತ್ತೆ ನೋಡಿ. ಅದಕ್ಕೆ ಮತ್ತೆ ಮ್ಯಾಚ್ ಆಗಲಿ ಅಂತೇಳಿ ಗ್ರೀನ್ ಮ್ಯಾಟ್ಸ್ನ ಅಲ್ಲೇ ಹಾಕ್ತಾಯಿದ್ದೀನಿ ಸುತ್ತ, ಒಂಥರ ಸಖತ್ತಾಗಿ ಕಾಣುತ್ತೆ ಕಾಂಬಿನೇಷನು. ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೆ, ಅದರಲ್ಲಿ ಏನಂದರೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಂದ್ರೆ ಎಲ್ಲದಕ್ಕೂ ಇನ್ವೆಸ್ಟ್ ಮಾಡಬೇಕು, ಸ್ಟ್ಯಾಂಡಿಂಗ್ ಮಾಡಬೇಕು, ಮ್ಯಾಟ್ಸಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಇದರಲ್ಲಾದರೆ ಎಲ್ಲ ಆ ಕರ್ಟನ್ ರಾಡ್ ಹೋಲ್ಡರು ಕಮ್ಮಿ ರೇಟಿಗೆ ಸಿಕ್ಕೋಗುತ್ತೆ, ಅದರಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಂಡು ಗ್ರ್ಯಾಂಡಾಗಿ ಡೆಕೋರೇಟ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರು ಕೂರಿಸಿದಾಗ. ಸೊ ಇದು ನಮಗೆ ಯಾವಾಗ ಬೇಕೋ ಆವಾಗ ಸ್ಟಿಕ್ ಮಾಡ್ಕೊಂಡು ಈ ಥರ ಯೂಸ್ ಮಾಡಿ ಮತ್ತೆ ಅದನ್ನು ತೆಗೆದುಬಿಡ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಈ ಡೆಕೋರೇಷನ್ ಹೇಗೆ ಕಾಣ್ತಾ ಇದೆ ಅಂತಲೂ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ DIY ಮಾಡಿ ತೋರಿಸ್ತೀನಿ, ಆವಾಗ ಸಿಗೋಣ. ಅಲ್ಲಿವರೆಗೂ ಬಾಯ್.